ಇನ್ನು ಕಾಂಗ್ರೆಸ್ ಪಕ್ಷ ಈ ವೋಟ್ ಚೋರಿ ಮಾಡುವಂತ ವಿಚಾರ ಇದೆಯಲ್ಲ, ಇದು ಬಹಳ ಮಾಮೂಲಿ ಆಗಿಬಿಟ್ಟಿದೆ ಅವರಿಗೆ. ರಾಹುಲ್ ಗಾಂಧಿ ವಿರುದ್ಧ ಆರ್ ಅಶೋಕ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ವೋಟ್ ಚೋರಿ ಆರೋಪ ಮಾಮೂಲಿ ಇದು ಅವರಿಗೆ. ರಾಜ್ಯದ 136 ಸೀಟ್ ಗೆದ್ದಾಗ ಯಾಕೆ ಆರೋಪಗಳನ್ನು ಮಾಡಲಿಲ್ಲ? ತೆಲಂಗಾಣದಲ್ಲಿ ಗೆದ್ದಾಗ ಯಾಕೆ ಆರೋಪಗಳನ್ನು ಅವರು ಮಾಡಿಲ್ಲ ವೋಟ್ ಚೋರಿ ಅಂತ? ಅವರು ಗೆದ್ದಾಗ ಎಲ್ಲವೂ ಕೂಡ ಸರಿ ಇರುತ್ತೆ, ಆದರೆ ಬಿಜೆಪಿ ಗೆದ್ದಾಗ ಮಾತ್ರ ಇಂಥ ಮಾತು, ಸೋತಾಗ ಮಾತ್ರ ಹಸಿ ಮೆಣಸಿನಕಾಯಿ ಇಟ್ಟಂಗೆ ಆಗುತ್ತೆ ಇವ್ರಿಗೆಲ್ಲ ಕಾಂಗ್ರೆಸ್ನವ್ರಿಗಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಚಾಮರಾಜನಗರದಲ್ಲಿ ಮಾತನಾಡೋ ಟೈಮಲ್ಲಿ ಈ ಅಂಶಗಳನ್ನ ಮುಂದಿಟ್ಟರು. ಒಂದು ಕಡೆ ಈ ಮಾತು ಬರೋದಕ್ಕೆ ಕಾರಣ ಬಿಹಾರದ ಫಲಿತಾಂಶ, ಹಾಗಾಗಿ ಮಾಧ್ಯಮದ ಉದ್ದೇಶಿಸಿ ಮಾತನಾಡುವಾಗ ಹೇಳ್ತಾ ಇದ್ರು, ನೋಡಿ ಕಾಂಗ್ರೆಸ್ನವ್ರಿಗೆ ಇದೊಂಥರ ಮಾಮೂಲಿ ಆಗಿದೆ. ಕರ್ನಾಟಕದಲ್ಲಿ 2023ರಲ್ಲಿ 136 ಸೀಟ್ ಗೆದ್ರಲ್ಲ, ಆಗ ವೋಟ್ ಚೋರಿ ಬರಲಿಲ್ವಾ ಇವರಿಗೆ, ನೆನಪಾಗಿಲ್ವಾ ಅಂತ ಅಶೋಕ್ ಅವರು ಮಾತನಾಡಿದ್ದಾರೆ. ರಾಹುಲ್ ಗಾಂಧಿ ಪಾರ್ಟ್ ಟೈಮ್ ರಾಜಕಾರಣಿ, ಚುನಾವಣೆ ವೇಳೆ ಆರಾಮಾಗಿ ವಿದೇಶದಲ್ಲಿ ಸುತ್ತಾಡ್ತಾನೆ. ಆದರೆ ಕಷ್ಟ ಬಿದ್ದು ಕೆಲಸ ಮಾಡಿದ್ದು ಮೋದಿ ಮತ್ತು ಅಮಿತ್ ಶಾ ಅವರು. ಬಿಹಾರ ಚುನಾವಣೆ ವೇಳೆ ಕಷ್ಟಪಟ್ಟಿದ್ದಕ್ಕೆ ಇವಾಗ ಪ್ರತಿಫಲಗಳು ಅವರಿಗೆ ಸಿಕ್ಕಿದೆ. ಕಾಂಗ್ರೆಸ್ ಸೋತಿದ್ದಕ್ಕೆ ಮೊದಲು ಆತ್ಮವಿಮರ್ಶೆಯನ್ನು ಮನವ್ರು ಮಾಡಿಕೊಳ್ಬೇಕು ಅಂತ ಚಾಮರಾಜನಗರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಬ್ಲೇಮ್ ಅನ್ನ ಮಾಡೋದು ಬಿಟ್ಟು ಅವರು ಆತ್ಮಾವಲೋಕನವನ್ನ ಮಾಡ್ಕೊಳ್ಬೇಕಾಗುತ್ತೆ. ಈಗ ಮೆಣಸಿನಕಾಯಿ ಇಟ್ಟಂಗೆ ಆಗುತ್ತೆ ಅಂತ ಏಕವಚನದಲ್ಲೇ ಪ್ರಹಾರ ಮಾಡಿದ್ದಾರೆ. ಪ್ರತಿ ಬಾರಿ ಕೂಡ ಇದೇ ಆಗುತ್ತೆ. ಅಮಿತ್ ಶಾ ಅವರು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಲಸ ಮಾಡಿದ್ದಾರೆ, ಅವ್ರ ಕೆಲಸ ಕಷ್ಟಪಟ್ಟಿದ್ದಕ್ಕೋಸ್ಕರ ಇವತ್ತು ಗೆಲುವನ್ನ ಕಂಡುಕೊಂಡಿದ್ದಾರೆ. ಕಾಂಗ್ರೆಸ್ ಇದನ್ನು ನೋಡಿ ಕಲಿಬೇಕು ಅನ್ನೋದಾಗಿ ರಾಹುಲ್ ಗಾಂಧಿ ಅವರ ವಿರುದ್ಧ ಗರಂ ಆಗಿದ್ರು. ಬಿಹಾರದ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಅವ್ರಿಗೆ ಅದು ಮಾಮೂಲಿ ಆಗೋಗ್ಬಿಟ್ಟಿದೆ. ಮತ ಚೋರಿ, ವೋಟ್ ಚೋರಿ, ಆಮೇಲೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಇವು ಸರಿ ಇಲ್ಲ. ಪ್ರತಿ ಎಲೆಕ್ಷನ್ ಯಾವ್ಯಾವ ಸೋಲ್ತೈತೋ ಆ ಮಾರನೇ ದಿನನೇ ಪ್ರೆಸ್ ಮೀಟ್ ಮಾಡ್ತಾರೆ. ಸೋತ್ ಮಾರನೇ ದಿನನೇ ಅದೇ ಪ್ರೆಸ್ ಮೀಟನ್ನು ಕರ್ನಾಟಕದಲ್ಲಿ ಚುನಾವಣೆ ನಡೀತಲ್ಲ, 136 ಸೀಟು ಕಾಂಗ್ರೆಸ್ ಗೆಲ್ತಲ್ಲ, ಅವಾಗ ಯಾಕೆ ವೋಟ್ ಚೋರಿ ಮಾತಾಡಲಿಲ್ಲ? ಅವಾಗ ಯಾಕೆ ಹಣ ಅಮಿತ್ ಶಾ, ನಮ್ಮದೇ ಸರ್ಕಾರ ಇದ್ದಿದ್ದು ಬಿಜೆಪಿ ಸರ್ಕಾರ, ಅವಾಗ ನಾವು ಹಣ ಹಾಕಿದ್ರಿ ಅಂತ ಯಾಕೆ ಹೇಳಲಿಲ್ಲ? ಅದೇ ತೆಲಂಗಾಣದಲ್ಲಿ ಚುನಾವಣೆ ಆಯಿತು, ಅಲ್ಲಿ ಕಾಂಗ್ರೆಸ್ ಗೆಲ್ತು, ಅಲ್ಲಿ ಯಾಕೆ EVM ಮಿಷಿನ್, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ ಅಂತ ಅವಾಗ ಯಾಕೆ ಹೇಳಲಿಲ್ಲ? ಅವಾಗ ವೋಟ್ ಚೋರಿ. ಗೆದ್ದಾಗೆಲ್ಲ ಕರೆಕ್ಟಾಗಿದೆ, ಸೋತ ತಕ್ಷಣ ಇವರಿಗೆ ಹೊಟ್ಟೆ ಉರಿಸಿ ಹಸಿ ಮೆಣಸಿನ್ಕಾಯಿ ಹೊಟ್ಟೆ ಉರಿ ತಿಂದ್ರೆ ಹೆಂಗಾತೋ ಹಂಗಾಗ್ಬಿಟ್ಟಿದೆ ಕಾಂಗ್ರೆಸ್ ಅವರು. ನೋಡ್ರಿ, ಅವರು ರಾಹುಲ್ ಗಾಂಧಿ ಇದ್ದಾರಲ್ಲ, ಅವರು ಪಾರ್ಟ್ ಟೈಮ್ ರಾಜಕಾರಣಿ. ಚುನಾವಣೆ ನಡೀತಾ ಇದ್ರೆ ಅವರು ಆರಾಮಾಗಿ ಸುತ್ತಾಡ್ತಾರೆ, ವಿದೇಶದಲ್ಲೆಲ್ಲ ಹೋಗಿ ಸುತ್ತಾಡ್ತಾರೆ, ಮಧ್ಯಪ್ರದೇಶದ ಫಾರೆಸ್ಟ್ಗಳಲ್ಲಿ ಹೋಗಿ 5 ದಿನ 6 ದಿನ ಇರ್ತಾರೆ. ಕಷ್ಟ ಬಿದ್ದು ಕೆಲಸ ಮಾಡೋರು ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ಬಿಜೆಪಿ ಕಾರ್ಯಕರ್ತರು. ನಾವು ಕಷ್ಟ ಬಿದ್ದಿದ್ರಿ, ಅದಕ್ಕೆ ಪ್ರತಿಫಲ ಬಿಹಾರದ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೀರಿ. ಅವ್ರು ಮಜಾ ಹೊಡ್ಕೊಂಡಿರ್ತಾರ್ರಿ. ಅವ್ರ ಎಂಟೈರ್ ಫ್ಯಾಮಿಲಿ ಪಾರ್ಟಿ ಅದು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾನೋ ಯಾವುದೋ ಒಂದು ಅವ್ರದ್ದು